ಶ್ರೀ ಸ್ಕಂದ ಪುರಾಣ. ಇತ್ತ ಶೂರಪದ್ಮನು ದೇವತೆಗಳಿಂದ ಸಹಿತನಾಗಿ ಬಂದ ಶ್ರೀ ವಿಷ್ಣುವನ್ನು ಸ್ವಾಗತಿಸಿ ಆತನೊಡನೆ ಕೂಡಿಕೊಂಡು ಶುಕ್ರಾಚಾರ್ಯರ ನಿರ್ದೇಶನದಂತೆ ದಕ್ಷಿಣ ದಿಸೆಯಲ್ಲಿರುವ ಲವಣ ಸಮುದ್ರದಲ್ಲಿ 80,000 ಯೋಜನ ಉದ್ದವಾಗಿಯೂ ಶತಯೋಜನ ವಿಸ್ತೀರ್ಣವಾಗಿಯೂ ಇರುವ ಭವ್ಯ ರಾಜಧಾನಿಯೊಂದನ್ನು ನಿರ್ಮಾಣ ಮಾಡಲು ವಿಶ್ವಕರ್ಮನಿಗೆ ಆಜ್ಞಾಪಿಸಿದನು. ಅದರಂತೆ ವಿಶ್ವಕರ್ಮನಿಂದ ಭವ್ಯವೂ ಸುಮನೋಹರವೂ ಆದ ರಾಜಧಾನಿ ನಿರ್ಮಾಣವಾಯಿತು. ಕಾಂಚೀಧಾಮದಂತೆ ತೋರುವ ಅಗಳು ಆಳ್ವೇರಿ ಕೋಟೆಗಳಿಂದ ಅಮೃತವಾಗಿಯೂ ಬ್ರಹ್ಮಾಂಡಕ್ಕಾಧಾರವಾದ ಸ್ತಂಭಗಳಂತಿರುವ ಚತುರ್ದ್ವಾರ ಗೋಪುರಗಳಿಂದ ಸಹಿತವಾಗಿಯೂ ಸುಂದರವಾದ ವಾಪಿಕೂಪ ತಟಾಕ ಕಾಸಾರಗಳಿಂದ ಮನೋಹರವಾಗಿಯೂ ನಾರಿಕೇಳ ಆಮ್ರ ಪನಸ ಪಾಟಲ ಮಧುಕ ಪಾರಿಜಾತ ಕುದ್ದಾಲ ವಟ ಮಂದಾಲ ಅಶೋಕ ಪೋಗ ಪುನ್ನಾಗ ಹಿಂತಾಳ ನಾರಂಗ ಮಾತುಲಂಗ ಜಂಬು ಪ್ಲಕ್ಷ ಸುಮೇರು ಅಗ್ನಿಶಾಲ್ಮಲಿ ಬಕುಲ ಅಶ್ವತ್ಥ ನಿಂಬ ಜಂಬೀರ ದಾಳಿಂಬ ಅಕ್ಷಲೋದ್ರ ಶಿರೀಷ ಶ್ರೀಫಲ ಕೋಲ ಕುಲಕ ಅಗರು ಚಂದನ ತಿಂತ್ರಿಣಿ ತಮಾಲ ವರುಣ ದ್ರಾಕ್ಷಿ ಕಕುಭ ಅಯುಗ್ಮಪತ್ರ ತಿಲಕ ಮೊದಲಾದ ವೃಕ್ಷಗಳ ರಾಜಿಯಿಂದ ಶೋಭಿಸುವ ನಂದನವನಗಳು 4 ದಿಕ್ಕುಗಳಲ್ಲಿ ಉಳ್ಳದ್ದಾಗಿಯೂ ಆ ರಾಜಧಾನಿಯು ಕಂಗೊಳಿಸುತ್ತಿತ್ತು. ಹಾಲುಗಲ್ಲುಗಳಿಂದ ರಚಿತವಾದ ಸೋಪಾನ ಪಂಕ್ತಿಗಳುಳ್ಳ ಮನೋಹರವಾದ ಮಾಣಿಕ್ಯಗಳನ್ನು ಕೆಚ್ಚಿದ ಭಿತ್ತಿಗಳುಳ್ಳ ಶತಸಹಸ್ರ ಗೃಹಗಳಿಂದ ಕೂಡಿದ ಆ ಭವ್ಯ ರಮ್ಯ ನಗರಕ್ಕೆ ವೀರಮಾಹೇಂದ್ರಪುರವೆಂದು ನಾಮಕರಣ ಮಾಡಿ ಶೂರಪದ್ಮನು ಅದನ್ನೇ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡನು. ಕರೆ ಬಂದಾಗ ಬರಲು ಸೂಚಿಸಿ ವಿಷ್ಣುವನ್ನು ಆತನ ಪರಿವಾರವನ್ನು ಮರಳಿ ಕಳಿಸಿಕೊಟ್ಟನು. ಈಶಾನ ಮತ್ತು ರುದ್ರರನ್ನು ಸನ್ಮಾನಿಸಿ ಬೀಳ್ಕೊಟ್ಟನು. ಶೂರಪದ್ಮನ ಅಣತಿಯಂತೆ ಇಂದ್ರನು ಅಹಂಕಾರವನ್ನಳಿದು ಮತ್ಸ್ಯಗಳನ್ನೊದಗಿಸುವ ಕೃಷಿಗೈಯುವ ಕಾರ್ಯಗಳನ್ನು ಕೈಗೊಂಡನು. ಅಗ್ನಿಯು ದೈತ್ಯರನ್ನು ಸುಡದೆ ಕೇವಲ ಪಾಚಕ ವೃತ್ತಿಯನ್ನು ಕೈಗೊಂಡನು. ಯಮನು ವಿಶ್ವಾಸದ ವಿಧೇಯ ಸೇವಕನಾದ. ವರುಣನು ಶೀತಲವಾದ ಗಂಧೋದಕದಿಂದ ಪುರದ ಬೀದಿಗಳಿಗೆ ಥಳಿಯನ್ನು ಹಾಕತೊಡಗಿದ. ವಾಯುವು ಪರಿಮಳಿತ ಹಿಮಾಂಬು ಕಣಗಳಿಂದ ಮುಗ್ಧಾಂಗನಿಯರ ಕುಚತಟಗಳನ್ನು ಆರ್ದ್ರಗೊಳಿಸಿ ಸಕಲರಿಗೆ ಅಪ್ಯಾಯಮಾನನಾಗಿ ಬೀಸತೊಡಗಿದ. ಕುಬೇರನು ಶಂಖ ಪದ್ಮ ನಿಧಿಗಳನ್ನೊಡೆದು ಭಟರಿಗೆ ದ್ರವ್ಯ ಸಂದಾಯ ಮಾಡತೊಡಗಿದ. ಸೂರ್ಯನು ಗೋಪುರ ದ್ವಾರದೇಶದಲ್ಲಿದ್ದು ಉಷ್ಣವಿಲ್ಲದ ಪ್ರಕಾಶ ಬೀರತೊಡಗಿದ. ಚಂದ್ರನು ನಿರಂತರವೂ ಪೂರ್ಣ ಕಲಾಯುಕ್ತನಾಗಿ ರಕ್ಕಸರತಿ ಕ್ರೀಡೆಗೆ ಪ್ರೋತ್ಸಾಹ ಪ್ರೇರಣೆಗಳೊದಗುವಂತೆ ಬೆಳಗತೊಡಗಿದ. ಹೀಗೆ ಸಕಲಾಂಡಗಳ ಸಾರ್ವಭೌಮನು ದೇವವೈರಿಯೂ ಮಹದೈಶ್ವರ್ಯ ಸಂಪನ್ನನೂ ಆದ ಶೂರಪದ್ಮನು ಸಹೋದರರಿಂದೊಡಗೂಡಿ ಇಂದ್ರಾದಿ ದೇವತೆಗಳನ್ನು ತನ್ನ ಸೇವೆಗೆ ಇಟ್ಟುಕೊಂಡು ಪೀಡಿಸುತ್ತಾ ತನ್ನ ರಾಜಧಾನಿಯಾದ ವೀರಮಾಹೇಂದ್ರಪುರದಲ್ಲಿ ವಾಸ ಮಾಡಿಕೊಂಡಿದ್ದನು. ಬಳಿಕ ಕೆಲವು ಕಾಲ ನಂತರ ವಿಶ್ವಕರ್ಮನ ಮಗಳಾದ ಪದ್ಮಕೋಮಲಿ ಎಂಬ ಹೆಸರಿನ ಮನೋಹರ ಕನ್ಯೆಯನ್ನು ವಿವಾಹವಾಗಿ ಅವಳಿಂದ ಭಾನುಕೋಪ ಅಗ್ನಿಮುಖ ಹಿರಣ್ಯ ವಜ್ರಬಾಹು ಎಂಬ ಶೂರರಾದ 4 ಶೂರಪುತ್ರರನ್ನು ಪಡೆದನು. ಅಲ್ಲದೆ ಅವನು ವಿವಾಹವಾದ ಅನೇಕ ದೇವ ಅಸುರ ಗಂಧರ್ವ ಸಿದ್ಧ ವಿದ್ಯಾಧರ ನಾಗಕನ್ಯೆಯರಿಂದ 3,000 ಶೂರ ಮಕ್ಕಳನ್ನು ಪಡೆದನು. ಅದರಂತೆ ಸಿಂಹಮುಖನು ಯಮನ ಸುತೆಯಾದ ವಿಭೀತಕೆ ಎಂಬುವಳನ್ನು ಲಗ್ನವಾಗಿ ಅವಳಿಂದ ಮಹಾಶೂರನೆಂಬ ಖ್ಯಾತ ಮಗನನ್ನು ಪಡೆದನು. ತಾನು ವಿವಾಹವಾದ ದೇವಾಸುರ ಮೊದಲಾದ ಕನ್ಯೆಯರಿಂದ ಶತಸಂಖ್ಯೆಯ ಶೂರಸುತರನ್ನು ಪಡೆದನು ಮತ್ತು ಅಸುರಪುರಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಅಲ್ಲಿಯೇ ವಾಸಿಸತೊಡಗಿದನು. ಬಳಿಕ ತಾರಕಾಸುರನು ಮಾಯಾಪುರಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ವಾಸಿಸುತ್ತಾ ಸೂರ್ಯ ಕನ್ನಿಕೆಯನ್ನು ವಿವಾಹವಾಗಿ ಅವಳಿಂದ ಅಸುರೇಂದ್ರನೆಂಬ ವೀರಪುತ್ರನನ್ನು ಪಡೆದನು. ಹೀಗೆ ಮಹಾರಕ್ಕಸರಾದ ಶೂರಪದ್ಮ ಸಿಂಹವಕ್ತ್ರ ತಾರಕ ಇವರು ಸಕಲ ಸಂಪತ್ತು ವೈಭವಗಳಿಂದ ಕೂಡಿದವರಾಗಿ ಸಕಲ ದೇವತೆಗಳನ್ನು ಪೀಡಿಸುತ್ತಲೂ ಅವರಿಂದ ದರ್ಪದಿಂದ ಸೇವೆ ಕೈಗೊಳ್ಳುತ್ತಲೂ ಮುನಿಗಳನ್ನು ಗೋಳಿಗೀಡು ಮಾಡುತ್ತಲೂ 108 ಸಹಸ್ರಾಂಡಗಳ ನಿರಂಕುಶ ಪ್ರಭುಗಳಾಗಿ ಸುಖಿಗಳಾಗಿದ್ದರು. ಹೀಗಿರಲು ಒಮ್ಮೆ ಶೂರಪದ್ಮನು ಸಕಲ ಲೋಕಗಳನ್ನು ವೀಕ್ಷಿಸುತ್ತಾ ಬರುತ್ತಿರಲು ಅಕಸ್ಮಾತ್ತಾಗಿ ಸ್ವರ್ಗಲೋಕದ ನಂದನದಲ್ಲಿ ಇಂದ್ರಪತ್ನಿ ಶಚೀದೇವಿಯ ರೂಪ ಲಾವಣ್ಯಗಳನ್ನು ಕಂಡು ಮನಸೋತು ಕಾಮಪೀಡಿತನಾಗಿ ರಾಜಧಾನಿಗೆ ಮರಳಿದನು. ಕೂಡಲೇ ಸೇನಾಪತಿಯನ್ನು ಕರೆಯಿಸಿ ಇಂದ್ರನನ್ನು ಬಂಧಿಸಿ ಸೆರೆಯಲ್ಲಿಟ್ಟು ಅವನ ಸತಿ ಶಚಿಯನ್ನು ತನ್ನ ಅಂತಃಪುರಕ್ಕೆ ಸೇರಿಸಬೇಕೆಂದು ಆಜ್ಞಾಪಿಸಿದನು.
ಇದನ್ನು ಹೇಗೋ ಮೊದಲೇ ಅರಿತ ಇಂದ್ರನು ತನ್ನ ಸತಿಯೊಡನೆ ಮೊದಲೇ ಅಲ್ಲಿಂದ ಪಲಾಯನ ಸೂಕ್ತವನ್ನು ಪಠಿಸಿದ್ದನು. ಆಗ ಶೂರಪದ್ಮನ ಗೂಢಾಚಾರರು ಇವರೀರ್ವರಿಗಾಗಿ ಲೋಕಲೋಕಗಳನ್ನು ಪರಿಶೋಧಿಸತೊಡಗಿದರು. ಇಂದ್ರನು ಯಾರಿಗೂ ಕಾಣದಂತೆ ಸಪತ್ನೀಕನಾಗಿ ಭೂತಳದಲ್ಲಿ ಶ್ರೀಕಾಶಿ ಎಂಬ ಪುರವನ್ನು ಸೇರಿ ಮಹಾದೇವನನ್ನು ಅರ್ಚಿಸುತ್ತಾ ವಾಸಿಸಿರಲು ಅಲ್ಲಿಗೂ ಶೂರಪದ್ಮನ ಗೂಢಾಚಾರರು ಬಂದುದನ್ನು ಅರಿತು ಆ ಪುರದ ಉದ್ಯಾನದಲ್ಲಿ ವೇಣು ರೂಪದಿಂದ ಇರತೊಡಗಿದನು. ಕೂಡಲೇ ಆ ತೋಟದ ತರುಲತೆಗಳೆಲ್ಲ ನೀರಿಲ್ಲದೆ ಬಾಡಿ ಒಣಗತೊಡಗಿದವು. ಅದರಿಂದ ಇಂದ್ರನು ಅತ್ಯಂತ ದುಃಖಿಯಾದನು. ಆಗ ದೇವೇಂದ್ರನೇ, ವ್ಯಸನ ಪಡೆದಿರು, ಪವಿತ್ರ ನದಿಯೊಂದು ಇನ್ನು ಸ್ವಲ್ಪ ಕಾಲದಲ್ಲಿ ಹರಿದು ಬರುವುದು. ಆ ನೀರನುಂಡ ತರುಲತಾದಿಗಳು ಮೊದಲಿನಂತೆ ನಳನಳಿಸುವವು ಎಂದು ಆಕಾಶವಾಣಿಯು ನುಡಿದು ಸುರಪತಿಯನ್ನು ಸಾಂತ್ವನಗೊಳಿಸಿತು. ಭೂಲೋಕದಲ್ಲಿ ವಿಂಧ್ಯಗಿರಿಯು ಮೇರುವಿನೊಡನೆ ಸ್ಪರ್ಧಿಸಿ ಸೂರ್ಯ ಚಂದ್ರರ ಸಂಚಾರಕ್ಕೆ ಅಡ್ಡಿಯಾಗುವಂತೆ ಎತ್ತರವಾಗಿ ಬೆಳೆದಿತ್ತು. ಈ ವಿಂಧ್ಯನ ಗರ್ವವನ್ನು ಮುರಿಯಲು ದೇವತೆಗಳ ವಿನಂತಿಯಂತೆ ಅಗಸ್ತ್ಯರು ಮಹಾದೇವನ ಕೃಪಾಶೀರ್ವಾದಗಳನ್ನು ಪಡೆದು ಕಾವೇರಿಯನ್ನು ಕಮಂಡಲದಲ್ಲಿ ತುಂಬಿಕೊಂಡು ವಿಂಧ್ಯ ಪರ್ವತದತ್ತ ಬರುತ್ತಿರಲು ಮಾರ್ಗದಲ್ಲಿ ಮಹಾಮಾಯಾವಿಯೂ ಪಾಪಿಯೂ ತಾರಕನ ಸ್ನೇಹಿತನೂ ಆದ ಕ್ರೌಂಚನೆಂಬ ರಕ್ಕಸನು ಮಾಯಾಪುರಿಯ ಸಮೀಪದಲ್ಲಿಯೇ ವಾಸಿಸುತ್ತಿದ್ದನು. ಆತನು ದುರ್ಬುದ್ಧಿಯಿಂದ ಬೆಟ್ಟದ ರೂಪವನ್ನು ತಾಳಿ ಅಗಸ್ತ್ಯರನ್ನು ಮೋಸಗೊಳಿಸಲೆತ್ನಿಸುತ್ತಿರಲು ಅದನ್ನರಿತ ಅಗಸ್ತ್ಯರು ಅತ್ಯಂತ ಕ್ರೋಧಾನ್ವಿತರಾಗಿ, ಎಲೈ ನೀಚ ರಕ್ಕಸನೇ, ನೀನು ಬೆಟ್ಟವೇ ಆಗು, ಮುಂದೆ ಕುಮಾರಸ್ವಾಮಿಯು ನಿನ್ನನ್ನು ಛೇದಿಸಿ ಶಿಕ್ಷಿಸುವನು ಎಂದು ಶಾಪವಿತ್ತು ವಿಂಧ್ಯನೆಡೆಗೆ ಬಂದರು. ಆತನ ಗರ್ವಾಂಧತೆಯನ್ನು ಕಂಡು ಅವನನ್ನು ಮರ್ದಿಸಬೇಕೆಂದು ಅಗಸ್ತ್ಯರು ಕೈ ಎತ್ತುವಷ್ಟರಲ್ಲಿ ವಿಂಧ್ಯನು ಸುರ್ರನೆ ಸುತ್ತಿ, ಸ್ವಾಮಿ, ನನ್ನ ಅಪರಾಧವನ್ನು ಕ್ಷಮಿಸಿ ಉದ್ಧಾರ ಮಾಡಬೇಕೆಂದು ಬೇಡಿಕೊಂಡನು. ಆಗ ಅಗಸ್ತ್ಯರು, ಎಲೋ ವಿಂಧ್ಯನೇ, ನಾನು ಬರುವವರೆಗೆ ನೀನು ಹೀಗೆಯೇ ಬಾಗಿಕೊಂಡಿರು ಎಂದು ಆಜ್ಞಾಪಿಸಿ ಹಾಗೆಯೇ ದಕ್ಷಿಣಕ್ಕೆ ಸಾಗಿದರು. ಮಾರ್ಗದಲ್ಲಿ ಶೂರಪದ್ಮನ ಸೋದರಿ ಅಜಮುಖಿಯು ದುರ್ವಾಸರಿಂದ ಪಡೆದ ವಾತಾಪಿ ಇಲ್ವಲರೆಂಬ ದುಷ್ಟ ರಕ್ಕಸರು ಅಗಸ್ತ್ಯರನ್ನು ವಂಚಿಸಲೆತ್ನಿಸಿದರು. ಆದರೆ ಅಗಸ್ತ್ಯರು ದುಷ್ಟ ರಕ್ಕಸರನ್ನೇ ಸಂಹರಿಸಿ ಬಂದ ಬ್ರಹ್ಮಹತ್ಯಾ ದೋಷವನ್ನು ನಿವಾರಿಸಿಕೊಳ್ಳಲೆಂದು ಕೊಂಕಣ ಪ್ರದೇಶಕ್ಕೆ ಬಂದು ಅಲ್ಲೊಂದು ಪ್ರಶಸ್ತವಾದ ಸ್ಥಳದಲ್ಲಿ ಆಶ್ರಮವೊಂದನ್ನು ಕಟ್ಟಿಕೊಂಡು ಲಿಂಗಾರ್ಚನೆಯಲ್ಲಿ ತೊಡಗಿದರು. ಇತ್ತ ಆಕಾಶವಾಣಿಯ ನುಡಿಯನ್ನು ಕೇಳಿ ಆಶಾವಾದಿಯಾಗಿದ್ದ ದೇವೇಂದ್ರನು ನಾರದರ ಆದೇಶದಂತೆ ವಿಧ ವಿಧವಾದ ಮೋದಕಗಳ ನೈವೇದ್ಯದೊಡನೆ ವಿನಾಯಕನನ್ನು ಅರ್ಚಿಸಲು ಗಜಾನನನು ಪ್ರತ್ಯಕ್ಷನಾದನು. ಆಗ ದೇವೇಂದ್ರನು ಗಣಪತಿಗೆ ನಮಸ್ಕರಿಸಿ, ಸ್ವಾಮಿ, ಈ ವನದ ತರುಲತಾದಿಗಳು ನಾನು ಈ ವನವನ್ನು ಪ್ರವೇಶಿಸಿದಾಗಿನಿಂದಲೂ ನೀರಿಲ್ಲದೆ ಬಾಡಿ ಬಸವಳಿದು ಒಣಗುತ್ತಿರುವುವು. ದಯವಿಟ್ಟು ಅಗಸ್ತ್ಯರ ಕಮಂಡಲದಲ್ಲಿಯ ಕಾವೇರಿಯನ್ನು ಇಲ್ಲಿಯವರೆಗೂ ಹರಿಯಿಸುವಂತೆ ಮಾಡುವ ಕೃಪೆ ಮಾಡಬೇಕು ಎಂದು ಬೇಡಿಕೊಂಡನು. ತಥಾಸ್ತು ಎಂದು ಹೇಳಿದ ವಿನಾಯಕನು ಕೂಡಲೇ ಅಗಸ್ತ್ಯ ಋಷಿಯ ಆಶ್ರಮಕ್ಕೆ ತೆರಳಿ ಕಾಕರೂಪವನ್ನು ಧರಿಸಿ ಅಂಗಳದಲ್ಲಿದ್ದ ಅಗಸ್ತ್ಯರ ಕಮಂಡಲದ ಮೇಲೆ ಕುಳಿತು ಕಮಂಡಲವನ್ನುರುಳಿಸಿ ನೀರು ಹರಿಯುವಂತೆ ಮಾಡಿ ಹಾರಿಹೋದನು. ಕಾಗೆಯಂತೆ ಬಗೆದು ಅಗಸ್ತ್ಯರು ಅದನ್ನು ಶಿಕ್ಷಿಸಲು ಬೆನ್ನಟ್ಟಿದರು. ಕೂಡಲೇ ಗಜಾನನನು ನಿಜ ರೂಪವನ್ನು ತೋರಲು ಅಗಸ್ತ್ಯರು ಪರಿಪರಿಯಾಗಿ ವಿನಾಯಕನನ್ನು ಸ್ತುತಿಸಿ ಕ್ಷಮೆ ಕೇಳಿಕೊಂಡರು. ಆಗ ವಿನಾಯಕನು ಯಾವಾಗಲೂ ಕಾವೇರಿ ತೀರ್ಥವು ಕಮಂಡಲದಲ್ಲಿ ತುಂಬಿಕೊಂಡಿರುವಂತೆಯೂ ಅಲ್ಲಿಂದಲೇ ಕಾವೇರಿ ನದಿಯು ಹರಿದು ಹೋಗುವಂತೆಯೂ ಅನುಗ್ರಹಿಸಿ ಕಣ್ಮರೆಯಾದನು. ಇತ್ತ ಕಾವೇರಿ ತೀರ್ಥವು ಅಗಸ್ತ್ಯರ ಕಮಂಡಲದಿಂದ ಉರುಳಿ ಕಾವೇರಿ ನದಿಯಾಗಿ ಪ್ರವಹಿಸುತ್ತಾ ವೇಣು ರೂಪದಿಂದ ಇಂದ್ರನಿರುವ ಶ್ರೀಕಾಶೀಪುರದ ಶೃಂಗಾರೋದ್ಯಾನಕ್ಕೆ ಬಂದು ನೀರೂಡಿ ಎಲ್ಲ ತರುಲತೆಗಳನ್ನು ತಣಿಸಿ ಮುಂದೆ ಹರಿಯಿತು. ಇದರಿಂದ ಆ ಶೃಂಗಾರವನದ ಗಿಡ ಮರ ಬಳ್ಳಿಗಳು ನಳನಳಿಸಿ ಬೆಳೆದು ಪಲ್ಲವಿಸಿ ಹೂವು ಹಣ್ಣುಗಳಿಂದ ಶೋಭಿಸತೊಡಗಿದವು. ಇದರಿಂದ ಆನಂದಿತನಾದ ಇಂದ್ರನು ಫಲ ಪತ್ರ ಪುಷ್ಪ ತೋಯಗಳಿಂದ ಮಹಾದೇವನನ್ನು ಮನವಾರೆ ಅರ್ಚಿಸಿದನು. ಹೀಗೆಯೇ ದಿನಗಳುರುಳುತ್ತಿರಲು ಒಮ್ಮೆ ಚಿಂತಾಕುಲರಾದ ದೇವತೆಗಳು ಇಂದ್ರ ಶಚಿಯರ ಇರವನ್ನು ಅರಿತುಕೊಂಡು ಅವರನ್ನು ಕಾಣಲು ಆ ಶೃಂಗಾರೋದ್ಯಾನಕ್ಕೆ ಬಂದರು. ಇಂದ್ರನನ್ನು ಕಂಡು ನಮಸ್ಕರಿಸಿ ಒಮ್ಮೆಲೇ ಅವರೀರ್ವರೂ ಕಣ್ಮರೆಯಾಗಿ ತಮ್ಮನ್ನು ಅನಾಥರನ್ನಾಗಿ ಮಾಡಿದ ಕಾರಣವನ್ನು ಕೇಳಿದರು. ಅದಕ್ಕೆ ಇಂದ್ರನು ವಿಷಾದದಿಂದ, ಎಲೈ ತ್ರಿದಶರೇ, ನನ್ನ ಬವಣೆಯನ್ನು ಏನು ಹೇಳಲಿ? ನನಗುಂಟಾದ ದುರ್ಗತಿ ನನ್ನ ವೈರಿಗಳಿಗೂ ಬೇಡ.
ನಾನೇನೋ ನಿರ್ವಾಹವಿಲ್ಲದೆ ಸ್ವಾಭಿಮಾನ ಸ್ಥಾನಮಾನಗಳಿಗೆ ತಿಲಾಂಜಲಿ ಇತ್ತು ಶೂರಪದ್ಮನ ಸೇವಾನುಸೇವಕನಾಗಿ ಆತನ ಅಪ್ಪಣೆಯಂತೆ ಆತನಿಗೆ ನಿತ್ಯವೂ ಮತ್ಸ್ಯ ಮಾಂಸ ಮದ್ಯಗಳನ್ನು ಪೂರೈಸುವ ಹೀನ ಕಾರ್ಯವನ್ನು ನನ್ನ ಹಣೆಯ ಬರಹವೆಂದು ಹೇಗೋ ಮಾಡುತ್ತಾ ಬರುತ್ತಿದ್ದೆ. ಅಷ್ಟಕ್ಕೂ ದುರ್ವಿಧಿ ನನ್ನನ್ನು ಬಿಡಲಿಲ್ಲ. ಆ ದುರಾತ್ಮನಾದ ಶೂರಪದ್ಮ ರಕ್ಕಸನು ನನ್ನನ್ನು ಬಂಧನದಲ್ಲಿರಿಸಿ ನನ್ನ ಸತಿಯ ಮೇಲೆ ಬಲಾತ್ಕಾರ ಮಾಡಬೇಕೆಂಬ ಯೋಚನೆಯಲ್ಲಿದ್ದನು. ಕೂಡಲೇ ನಾವೀರ್ವರೂ ಅಲ್ಲಿಂದ ಯಾರಿಗೂ ತಿಳಿಯದಂತೆ ಓಡಿಬಂದು ಈ ಉದ್ಯಾನದಲ್ಲಿ ವೃಕ್ಷ ರೂಪದಿಂದ ವಾಸಿಸುತ್ತಿದ್ದೇವೆ. ನಮ್ಮ ಸಂಕಟ ನಿವಾರಣಾ ಸಾಮರ್ಥ್ಯವನ್ನು ಹೊಂದಿದವನೆಂದರೆ ಸಕಲ ಭುವನಾಧಿಪತಿಯಾದ ಕೈಲಾಸಪತಿ ಶಂಕರನೊಬ್ಬನೇ. ಆತನನ್ನೇ ಮೊರೆ ಹೋಗೋಣ, ನಡೆಯಿರಿ ಎಂದು ಇಂದ್ರನು ಸೂಚಿಸಿದನು. ಆಗ ಶಚಿಯ ಮುಖವು ಚಿಕ್ಕದಾದುದನ್ನು ಕಂಡ ದೇವೇಂದ್ರನು, ಪ್ರಿಯೇ, ಖಿನ್ನಳಾಗದಿರು. ಕೈಲಾಸಕ್ಕೆ ತೆರಳಿ ಮಹಾದೇವನನ್ನು ಕಂಡು ಆತನಿಂದ ಸಂಕಟ ಪರಿಹಾರೋಪಾಯವನ್ನು ತಿಳಿದುಕೊಂಡು ಅನುಗ್ರಹ ಪಡೆದು ಬೇಗನೆ ಬರುವೆ. ಅಲ್ಲಿಯವರೆಗೆ ಈ ಶಾಸ್ತಕುಮಾರನು ನಿನ್ನನ್ನು ರಕ್ಷಿಸಿಕೊಂಡಿರುವನು ಎಂದು ಸಾಂತ್ವನಗೊಳಿಸಿದನು. ಆಗ ಶಚಿಯು, ದೇವನೇ, ಶಾಸ್ತಕುಮಾರನೆಂದರೆ ಯಾರು ಎಂದು ಪ್ರಶ್ನಿಸಿದಳು. ಅದಕ್ಕೆ ದೇವೇಂದ್ರನು, ದೇವಿ, ಕೇಳು. ಹಿಂದೆ ಕ್ಷೀರ ಸಮುದ್ರವನ್ನು ಮಥಿಸಿದಾಗ ಅಮೃತವು ಉದಿಸಲು ಅದಕ್ಕೆ ಹಕ್ಕುದಾರರಾದ ಸುರಾಸುರರಿಬ್ಬರಲ್ಲಿ ಸುರರಿಗೆ ಮಾತ್ರ ಅಮೃತವು ದೊರೆಯಲೆಂಬ ಉದ್ದೇಶದಿಂದ ರಕ್ಕಸರನ್ನು ಮೋಹವಶರನ್ನಾಗಿ ಮಾಡಲು ಭಗವಾನ್ ವಿಷ್ಣುವು ಮೋಹಿನಿ ರೂಪವನ್ನು ತಾಳಿದ ವಿಷಯ ನಿನಗೆ ಗೊತ್ತಷ್ಟೇ. ಆ ವಿಷ್ಣುವಿನ ಮೋಹಿನಿ ರೂಪಕ್ಕೆ ಮನಸೋತ ಮಹಾದೇವನು ಮೋಹಿನಿಯೊಡನೆ ರಮಿಸಲು ಆ ಮೋಹಿನಿಯು ಈ ಶಾಸ್ತಕುಮಾರನಿಗೆ ಜನ್ಮವಿತ್ತಳು. ಆ ಮೋಹಿನಿಯು ವಮನ ಮಾಡಿಕೊಳ್ಳಲು ಆ ವಮನ ಮಾಡಿಕೊಂಡ ಜಲವೇ ಗಂಡಕಿ ನದಿಯಾಗಿ ಪ್ರವಹಿಸಿತು. ಅದರಲ್ಲಿ ಹುಟ್ಟಿದ ವಜ್ರದಂತವೆಂಬ ಹುಳಗಳು ತಮ್ಮ ಮುಖೋದಕದಿಂದ ಕಟ್ಟಿದ ಗೂಡುಗಳಲ್ಲಿ ವಾಸಿಸಿದವು. ಗಂಡಕಿಯು ತುಂಬಿ ಹರಿಯುವಾಗ ಹುಳಗಳು ಸತ್ತು ಗೂಡುಗಳು ತೇಲಿ ಬರುವುವು. ಅವುಗಳೇ ಸಾಲಿಗ್ರಾಮಗಳೆಂದು ಪ್ರಸಿದ್ಧವಾಗಿವೆ. ಶಾಸ್ತಕುಮಾರನಿಗೆ ಪರಮೇಶ್ವರನು ಜಗದೀಶ್ವರತ್ವವನ್ನು ದಯಪಾಲಿಸಿದ್ದಾನೆ. ಆತನೇ ನಾನು ಬರುವವರೆಗೆ ನಿನ್ನನ್ನು ರಕ್ಷಿಸುತ್ತಾನೆ. ಧೈರ್ಯದಿಂದಿರು ಎಂದು ಸಾಂತ್ವನಗೈದು ದೇವತೆಗಳೊಡನೆ ಕೈಲಾಸಕ್ಕೆ ತೆರಳಿದನು. ಇತ್ತ ಶೂರಪದ್ಮನ ಸೋದರಿ ಅಜಮುಖಿಯು ದುರ್ಮುಖಿ ಎಂಬ ರಕ್ಕಸಿಯೊಡನೆ ದುರಾಚಾರಿಯಾಗಿ ಲೋಕಲೋಕಗಳನ್ನು ತಿರುಗುತ್ತಾ ಶ್ರೀಕಾಶೀಪುರದ ಶೃಂಗಾರೋದ್ಯಾನಕ್ಕೆ ಬಂದಳು. ದುರ್ದೈವದಿಂದ ಶಚಿಯು ಅವರೀರ್ವರ ಕಣ್ಣಿಗೆ ಬಿದ್ದಳು. ಅವಳನ್ನು ಅವರೀರ್ವರೂ ಬಲಾತ್ಕಾರದಿಂದ ಸೆಳೆದೊಯ್ಯುತ್ತಿರಲು ಕಾವಲಿದ್ದ ಶಾಸ್ತಕುಮಾರನ ಭೃತ್ಯನಾದ ಮಹಾಕಾಳನು ಆ ದುಷ್ಟ ರಕ್ಕಸಿಯರೀರ್ವರ ಕರಗಳನ್ನು ಕತ್ತರಿಸಿ ಶಚೀದೇವಿಯನ್ನು ಬಿಡಿಸಿ ಅವರೀರ್ವರನ್ನು ಓಡಿಸಿಬಿಟ್ಟನು. ಇದೆಲ್ಲವನ್ನರಿತ ದೇವೇಂದ್ರನು ಕೂಡಲೇ ಧಾವಿಸಿ ಬಂದು ಮಹಾಕಾಳನ ಉಪಕಾರವನ್ನು ಸ್ಮರಿಸಿ ಮನ್ನಿಸಿ ಕಳುಹಿಸಿಕೊಟ್ಟನು. ತನ್ನ ಸತಿಯೊಡನೆ ಮೇರುಗಿರಿಗೆ ಬಂದು ಅಲ್ಲಿಯ ಗುಹೆಯಲ್ಲಿ ವಾಸಿಸತೊಡಗಿದನು. ಇತ್ತ ಅಜಮುಖಿಗಾದ ಮುಖಭಂಗವನ್ನು ದಾರುಣ ಶಿಕ್ಷೆಯನ್ನೂ ತಿಳಿದು ಸೇಡಿನ ಮನೋವೃತ್ತಿಯವನಾಗಿ ಅರ್ಕಾದೆ ಸಕಲ ಗ್ರಹಗಳನ್ನು ಋತುಗಳನ್ನು ಬಂಧನದಲ್ಲಿರಿಸಿ ಇನ್ನುಳಿದ ದೇವತೆಗಳನ್ನು ಬಹುವಾಗಿ ವಿಧವಿಧವಾಗಿ ಪೀಡಿಸತೊಡಗಿದನು. ಆಗ ಬ್ರಹ್ಮನು ಶೂರಪದ್ಮನಲ್ಲಿಗೆ ಬಂದು ಅವನನ್ನು ಚತುರೋಕ್ತಿಗಳಿಂದ ಸಮಾಧಾನ ಮಾಡಿ ಗ್ರಹಗಳನ್ನು ಋತುಗಳನ್ನು ಸೆರೆಯಿಂದ ಬಿಡಿಸಿದನು. ನಂತರ ತಂದೆಯ ಅಪ್ಪಣೆಯಂತೆ ಶೂರಪದ್ಮನ ಹಿರಿಯ ಮಗ ಭಾನುಕೋಪನು ಸುಸಜ್ಜಿತ ಮಹಾಸೇನೆಯೊಂದಿಗೆ ಇಂದ್ರ ಶಚಿಯರನ್ನು ಸೆರೆ ಹಿಡಿಯಲು ಶ್ರೀಕಾಶೀಪುರದ ಉದ್ಯಾನಕ್ಕೆ ಬಂದನು. ಅಲ್ಲಿ ಅವರೀರ್ವರನ್ನು ಕಾಣದೆ ಕ್ರೋಧೋನ್ಮತ್ತನಾಗಿ ಆ ಉದ್ಯಾನವನ್ನೇ ಉದ್ವಸ್ತಗೊಳಿಸುತ್ತಿರಲು ಆ ಸಮಯದಲ್ಲಿ ಸ್ವರ್ಗಾಧಿಪತಿಯಾಗಿದ್ದ ಇಂದ್ರಸುತ ಜಯಂತನು ಆ ವಿಷಯವನ್ನರಿತುಕೊಂಡು ಭಾನುಗೋಪನನ್ನು ಶಿಕ್ಷಿಸಲು ಐರಾವತವನ್ನೇರಿ ದಿವಿಜಬಲದೊಡನೆ ಶ್ರೀಕಾಶೀಪುರದ ಉದ್ಯಾನಕ್ಕೆ ಬಂದನು. ಘೋರ ಯುದ್ಧವು ಮೊದಲಾಯಿತು. ದೇವತೆಗಳ ಸೈನ್ಯವು ಅಸುರ ಸೈನ್ಯವನ್ನೆದುರಿಸಲಾರದೆ ಸೋತು ಓಡಿತು. ಜಯಂತನು ಭಾನುಕೋಪನನ್ನು ಎದುರಿಸಿದನು. ಭಾನುಕೋಪನ ಬಾಣಗಳ ಹತಿಯಿಂದ ಜಯಂತನು ಆತನ ವಾಹನವಾದ ಐರಾವತವು ಮೂರ್ಛೆಯನ್ನೈದಿದರು. ಕೂಡಲೇ ಜಯಂತನನ್ನು ಇನ್ನೂ ಅನೇಕ ದೇವತೆಗಳನ್ನು ಭಾನುಕೋಪನು ಸೆರೆ ಹಿಡಿದು ವೀರಮಾಹೇಂದ್ರಪುರದಲ್ಲಿ ಬಂಧನದಲ್ಲಿಟ್ಟನು. ರಣಾಂಗಣದಲ್ಲಿ ಮೂರ್ಛೆ ಹೋಗಿದ್ದ ಐರಾವತವು ಎಚ್ಚೆತ್ತು ಶ್ವೇತವನವೆಂಬ ಪುಣ್ಯಕ್ಷೇತ್ರಕ್ಕೆ ತೆರಳಿ ಅಲ್ಲಿ ಭಕ್ತಿಯಿಂದ ಮಹಾದೇವನನ್ನು ಪೂಜಿಸಿತು. ಅದರಿಂದ ಯುದ್ಧದಲ್ಲಿ ಕಳೆದುಕೊಂಡ ದಂತಗಳ ಬದಲಾಗಿ ಮನೋಹರವಾದ ದಂತಗಳನ್ನೂ ಶಕ್ತಿಯನ್ನೂ ಪಡೆಯಿತು. ಆ ಬಳಿಕ ಮೇರುಗಿರಿಗೆ ತೆರಳಿ ಇಂದ್ರನನ್ನು ಕಂಡು ನಮಸ್ಕರಿಸಿ ನಡೆದ ವಿಷಯವನ್ನೆಲ್ಲ ವಿಶದವಾಗಿ ತಿಳಿಸಿ ಕೊನೆಗೆ, ಎಲೈ ದೇವನೇ, ಆ ನೀಚರಾದ ರಕ್ಕಸರು ಜಯಂತ ಪ್ರಭುವನ್ನು ಇನ್ನುಳಿದ ದೇವತೆಗಳನ್ನು ಬಂಧನದಲ್ಲಿರಿಸಿದ್ದಾರೆ.
ಹರಿಬ್ರಹ್ಮೇಂದ್ರಾದಿ ದೇವತೆಗಳಿಗೆಲ್ಲ ದಿನ ರಾತ್ರಿ ಎನ್ನದೆ ಬಾಧಿಸುತ್ತಲಿದ್ದಾರೆ ಎಂದು ತಿಳಿಯಪಡಿಸಿತು. ಓ ರಕ್ಕಸರಿಗೆ ಮೃತ್ಯು ಸ್ವರೂಪನಾದ ಕಾರ್ತಿಕೇಯ ಸ್ವಾಮಿಯೇ, ಅನಂತ ಕಾಲದ ಹಿಂದೆ ಈ ಮೂವರು ರಾಕ್ಷಸಾಧಮರಲ್ಲಿ ಮೂರನೆಯವನಾದ ತಾರಕನನ್ನು, ಅವನ ಮಿತ್ರ ಅಗಸ್ತ್ಯ ಶಾಪಗ್ರಸ್ತನಾಗಿ ಬೆಟ್ಟವಾಗಿದ್ದ ಕ್ರೌಂಚನನ್ನು ಸಂಹರಿಸಿ ನಮ್ಮ ಮೇಲೆ ಕೃಪೆ ಮಾಡಿದ್ದೀಯೇ. ಬೇಗನೆ ಇನ್ನುಳಿದ ಆ ಈರ್ವರು ದುಷ್ಟ ರಕ್ಕಸರನ್ನು ಅವರ ಪರಿವಾರವನ್ನು ವಿನಾಶಗೊಳಿಸಿ ಹರಿಬ್ರಹ್ಮಾದಿ ದೇವತೆಗಳನ್ನು ನಿಶ್ಚಿಂತರೂ ಶಾಶ್ವತ ಸುಖಿಗಳೂ ಆಗುವಂತೆ ಮಾಡುವೆ ಎಂದು ನಂಬಿದ್ದೇವೆ ಎಂದು ಕುಮಾರಸ್ವಾಮಿಗೆ ದೈತ್ಯಕುಲ ವೈಭವವನ್ನು ವಿಶದವಾಗಿ ಹೇಳಿ ಬೃಹಸ್ಪತ್ಯಾಚಾರ್ಯರು ವಿನಮ್ರವಾಗಿ ನಮಸ್ಕರಿಸಿದರು.